ನನ್ನ ಕತೆ. ನಾನು ಶಶಿಧರ್ ಭಟ್. ನಾನು ಮೊದಲು ಹೇಳಿದಾಗ ನನ್ನ ಕತೆ ಒಂದು ಕಾಲಘಟ್ಟದ ಪತ್ರಿಕೋದ್ಯಮದ ಕತೆ, ಅದರ ಜೊತೆಗೆ ನನ್ನ ವೈಯಕ್ತಿಕ ಬದುಕಿನ ಕತೆ, ನನ್ನ ಪ್ರೀತಿಯ ಕತೆ. ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಸಂಯುಕ್ತ ಕರ್ನಾಟಕದ ದಿನಗಳ ಕೆಲ ಕಾಲ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಕೆಲಸ ಮಾಡಿದ ಮೇಲೆ ಮುಂಜಾನೆ ಪತ್ರಿಕೆ ಪ್ರಾರಂಭ ಆಯಿತು. ಆ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಆರ್ ಗುಂಡೂರಾವ್ ಮತ್ತು ವೀರಪ್ಪ ಮೊಯ್ಲಿಯವರು ಸೇರಿ. ಜಯಶೀಲ್ ರಾವ್ ಅದರ ಸಂಪಾದಕರು. ಅವರು ನನ್ನನ್ನು ಕರೆದರು. ನಾನು ಆ ಪತ್ರಿಕೆಗೆ ಜಾಯಿನ್ ಆದೆ. ಅದು ಆ ಪತ್ರಿಕೆಯಲ್ಲೂ ನನ್ನ ಸಂಬಳ 600 ರೂಪಾಯಿ. ಅವರು ತೆಗೆದುಕೊಳ್ಳಬೇಕಾದ್ರೆ ಉಳಿದವರೆಲ್ಲರಿಗೂ ಹೆಚ್ಚು ಸಂಬಳ ಕೊಟ್ಟಿದ್ದರು, ನನಗೆ 600 ರೂಪಾಯಿ ಸಂಬಳವನ್ನು ಮುಂಜಾನೆಯಲ್ಲಿ ಕೊಟ್ಟಿದ್ದರು. ಸೊ ನಾನು ಯಾವತ್ತೂ ದುಡ್ಡಿನ ಬಗ್ಗೆ ತಲೆ ಕೆಡಿಸಿಕೊಂಡವನಲ್ಲ. ನನಗೆ ಸಂತೋಷವಾಗಿರುವುದು ಗೊತ್ತು. ನನ್ನ ಕಿಸೆಯಲ್ಲಿ ದುಡ್ಡಿದ್ದರೂ ಸಂತೋಷವಾಗಿರ್ತೀನಿ, ಇಲ್ದಿದ್ದರೂ ಸಂತೋಷವಾಗಿರ್ತೀನಿ. ದುಡ್ಡಿನ ಬೆನ್ನು ಹತ್ತಿ ಹೋದವನಲ್ಲ. ಒಂದು ಕಡೆ ಪತ್ರಿಕೋದ್ಯಮದ ಬದುಕು, ಇನ್ನೊಂದು ಕಡೆ ವೈಯಕ್ತಿಕ ಬದುಕು. ಅಲ್ಲಿ ಪ್ರೀತಿ, ಸಂತೋಷ, ನಿರಾಸೆ, ವಿರಹ ಎಲ್ಲವೂ ಕೂಡ ಅಲ್ಲಿ ಇತ್ತು. ನನಗೆ ಇದನ್ನೆಲ್ಲ ಕುಳಿತು ಯೋಚಿಸುವಾಗ ಒಮ್ಮೊಮ್ಮೆ ನಗು ಬರುತ್ತೆ. ಸೊ ನಾನು ಹಣದ ಮುಖ ನೋಡಿರಲಿಲ್ಲ. ಜಗತ್ತಿನ ಜನ ಎಲ್ಲ ಹಣದ ಮುಖವನ್ನು ನೋಡ್ತಾ ಇದ್ರು ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನಿಸುತ್ತೆ. ಇದೊಂದು ಕಥೆಯನ್ನು ಹೇಳಬೇಕು. ಈ ಕಥೆ ಅಥವಾ ಈ ಸತ್ಯ ಘಟನೆಯನ್ನು ಹೇಳುವಾಗ ನಾನು ಆ ಹುಡುಗಿ ಹೆಸರನ್ನು ಹೇಳಲಾರೆ. ಅವಳು ಈಗ ಸಂಸಾರಸ್ಥೆ. ಇದು ಪ್ರೀತಿಯ ಜೊತೆಗೆ ಒಂದು ಕ್ರೌರ್ಯದ ಕಥೆ ಕೂಡ. ಆ ಕಾರಣಕ್ಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ. ಆಕೆ ನನ್ನ ಸಹೋದ್ಯೋಗಿ ಆಗಿದ್ಲು. ನಾನು ಅವಳು ತುಂಬ ಸುತ್ತಾಡ್ತಿದ್ವಿ. ಬಟ್ ನಾವೆಲ್ಲ ಒಂದು ರೀತಿಯ ಡಿವೈನ್ ಆದ ಪ್ರೀತಿಯನ್ನು ನಂಬಿದ ಜನ. ಸೊ ಆ ಪ್ರೀತಿಯನ್ನು ನಮ್ಮ ವ್ಯಾಖ್ಯೆ ಇವತ್ತು ಬಹುಮಟ್ಟಿಗೆ ಔಟ್ಡೇಟೆಡ್ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಸೊ ಆ ರೀತಿಯ ಪ್ರೀತಿ ಅದು. ನಾನು ಅವಳು ತುಂಬ ಓಡಾಡ್ತಿದ್ವಿ, ಕಾಫಿ ಕುಡ್ತಿದ್ವಿ, ಎಲ್ಲವನ್ನ ಹಂಚ್ಕೋತಿದ್ವಿ, ಮಾತಾಡ್ತಿದ್ವಿ, ಎಲ್ಲವೂ ನಡೀತಿತ್ತು. ಸೊ ಒಂದಿನ ನಾನು ಪ್ರೀತಿಯ ನಿವೇದನೆ ಮಾಡಿದೆ ಅವಳಿಗೆ. ನಾನು ಪ್ರೀತಿಸ್ತೀನಿ. ಬಟ್ ಅಲ್ಲಿಯವರೆಗೆ ನಾವು ಎಲ್ಲಿ ಸುತ್ತಿದ್ರೂ ಕೂಡ ಸೊ ಒಂದು ಕೈ ಕೂಡ ಮುಟ್ಟಿರಲಿಲ್ಲ. ಅಷ್ಟು ಒಂದು ಆಪ್ತತೆ ಇದ್ದರೂ ಕೂಡ ಒಂದು ಅಂತರ ಇತ್ತು. ಸೊ ನಾನು ಒಂದು ದಿವಸ ಪ್ರೀತಿ ನಿವೇದನೆ ಮಾಡಿದೆ ಅವಳಿಗೆ. ನಾನಿನ್ನು ಪ್ರೀತಿಸ್ತೀನಿ, ಮದುವೆ ಆಗ್ಬೋಳು. ಅವಳು ನಗೋದಕ್ಕೆ ಪ್ರಾರಂಭ ಮಾಡಿಬಿಟ್ಳು. ಶಶಿ, ಒಂದು ಮಾತು ಹೇಳ್ತೀನಿ, ನಿನಗೆ ಬರುವ ಸಂಬಳ ಎಷ್ಟು ಹೇಳು? 600 ರೂಪಾಯಿ. ಅದು ಒಂದು ಸೀರೆಗೂ ಸಾಕಾಗಲ್ಲ, ಒಂದು ಸೀರೆ ಖರೀದಿಗೂ ಸಾಕ. ಆದ್ದರಿಂದ ನಾನು ನಿನ್ನನ್ನು ಮದುವೆಯಾಗಿ ಮೂರ್ಖಳಾಗಲಾರೆ. ತುಂಬ ದುಃಖ ಆಗೋಯ್ತು ನನಗೆ. ನಾವೆಲ್ಲ ಪ್ರೀತಿ ಅನ್ನೋದು ಡಿವೈನ್ ಆದ್ದು, ಪ್ರೀತಿ ಅನ್ನೋದು ಇದನ್ನೆಲ್ಲ ಮೀರಿದ್ದು. ಪ್ರೀತಿಯಲ್ಲಿ ತ್ಯಾಗ ಇದೆ, ಪ್ರೀತಿಯಲ್ಲಿ ಬಲಿದಾನ ಇದೆ, ಪ್ರೀತಿ ಒಬ್ಬರೊಬ್ಬರ ಮನಸ್ಸು ಮತ್ತು ದೇಹ ಒಂದಾಗುವ ಪ್ರಕ್ರಿಯೆ, ಹೀಗೆಲ್ಲ ನಂಬಿಕೊಂಡಿದ್ದು. ಸರಿ, ಭಾಳ ದುಃಖ ಆಯಿತು. ತಿರುಗಿ ರೂಮಿಗೆ ಬಂದೆ. ಅಲ್ಲೆಲ್ಲ ಹಲವು ದೇವದಾಸರು ಇದ್ದರು. ಎಲ್ ಸಿ ನಾಗರಾಜ್ ಇದ್ದ, ಪ್ರಕಾಶ್ ರೈ ಬರ್ತಿದ್ದ, ಎಲ್ಲರ ನಡುವೆ ವೇಣು, ತಾರಾಗಂಡ ವೇಣು ಬರ್ತಿದ್ದ. ಸೊ ಬಹಳ ದುಃಖ ಆಗ್ಬಿಡ್ತು. 2 ದಿವಸ ದೇವದಾಸ್ ಟೈಪು. ಸ್ನಾನ ಮಾಡಿದೆ, ತಿಂಡಿ ತಿಂದೆ, ಗುಂಡು ಹಾಕ್ಕೊಂಡಿದ್ದೆ. ಬಟ್ ಆ ನೋವು ನನಗೆ ಇತ್ತು, ಅದು ಮರೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ನನ್ನ ಸಮಸ್ಯೆ ಇದೆ, ನಾನು ಹಚ್ಕೊಂಡ್ರೆ ತುಂಬ ಹಚ್ಕೊಂಡ್ಬಿಡ್ತೀನಿ. ನಾನು ಯೂಶ್ವಲಿ ಒಂದು ಗ್ಯಾಪನ್ನು ಎಲ್ಲರ ಜೊತೆ ಮೇಂಟೈನ್ ಮಾಡ್ತೀನಿ. ನನ್ನ ಆ ಆಂತರಿಕ ವಲಯದ ಒಳಗಡೆ ಯಾರನ್ನೂ ಯೂಶ್ವಲಿ ಬಿಟ್ಕೊಡಲ್ಲ. ಸೊ ಒಂದು ಅಂತರದಲ್ಲಿ ದೂರದಲ್ಲಿ ಇಟ್ಟಿರ್ತೀನಿ. ಒಮ್ಮೆ ಆ ಒಂದು ವಲಯದ ಒಳಗಡೆ ಯಾರು ಪ್ರವೇಶಿಸಿಬಿಟ್ರೆ ಹೊರಗಡೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಕಷ್ಟ ಆಗುತ್ತೆ ಗೊತ್ತಿಲ್ಲ, ನನಗೆ ಭಾಳ ಕಷ್ಟ ಆಗುತ್ತೆ. ಸೊ ಹೀಗೆ ಬದುಕು ನಡೀತಾ ಇತ್ತು. ಆ ಹುಡುಗಿ, ನನಗಿನ್ನೇನು ದುಃಖ ಆಗಿರಲಿಲ್ಲ. ನಿನ್ನ ಸಂಬಳ ಒಂದು ಸೀರೆಗೆ ಸಾಕಾಗಲ್ಲ ಅನ್ನೋದು ಪ್ರೀತಿಯ ಬಗ್ಗೆ ನಾನು ಮರುವ್ಯಾಖ್ಯೆ ಮಾಡುವಂತೆ ನನ್ನ ಮಾಡಿತು. ಸೊ ಪ್ರೀತಿಯನ್ನು ಹಣದ ಮೂಲಕ ಅಳೆಯೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಎಷ್ಟು ಬೇಗ ಹಣದ ಬಗ್ಗೆ ಇವಳು ನನ್ನನ್ನು ಅಳೆದು ಬಿಟ್ಲಲ್ಲ ಅಂತ ದುಃಖ ಪಡ್ತಾ ಇದ್ದೆ, ನೋವು ಪಡ್ತಾ ಇದ್ದೆ. ಇನ್ನೇನು ಆಯ್ತು, ಅವರು ನೋಡೋ ನನಗೆ ನಿನಗೆ ಹೊಂದಾಣಿಕೆ ಆಗಲ್ಲ, ಗುಡ್ ಬೈ ಅಂತ ಅಂದ್ಬಿಟ್ಟಿದ್ರೆ ನಾನು ದುಃಖನೇ ಪಡ್ತಿರ್ಲಿಲ್ಲ. ಸರಿ, ಓಕೆ, ಫೈನ್, ಹೊಂದಾಣಿಕೆ ಆಗಲ್ಲ. ಬಟ್ ದಿಸ್ ಎ ರೈಟ್, ಎಲ್ಲರ ಅಧಿಕಾರ ಅದು. ಯಾರು ಬೇಕಾದರೂ ಯಾರನ್ನ ತಿರಸ್ಕರಿಸ್ಬೋದು, ಒಪ್ಕೋಬೇಕು ಅಂತಿಲ್ಲ. ನಾವು ಪ್ರೀತಿಸ್ತೀರಿ ಅನ್ನೋ ಕಾರಣಕ್ಕೆ ಜಗತ್ತಿನಲ್ಲಿ ಇರೋರೆಲ್ಲ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಅವ್ರವ್ರಿಗೆ ಅವ್ರ ಬದುಕಿರುತ್ತೆ.
ಅವರ ನಂಬಿಕೆಗಳಿರ್ತವೆ, ಬದುಕಿನ ಬಗ್ಗೆ ಕನಸಿರುತ್ತೆ. ಆದ್ದರಿಂದ ಒಪ್ಕೋಬೇಕು ಅಂತಿಲ್ಲ. ಸರಿ, ಹೀಗೆ ನಡೀತು. ನಾನು ಇದೆಲ್ಲ ಮುಗಿದು ಎಲ್ಲ ರೌಂಡ್ ಹಾಕ್ಬಿಟ್ಟು 3-4-5 ವರ್ಷಗಳ ಕಾಲ ಕನ್ನಡಪ್ರಭ ಸೇರಿದೆ. ಕನ್ನಡಪ್ರಭ ಸೇರಿದ ಮೇಲೆ ನಾನು ವಿಧಾನಸೌಧ ಡ್ಯೂಟಿಗೆ ಹೋಗ್ತಾ ಇದ್ದೆ. ವಿಧಾನಸೌಧಕ್ಕೆ ಪ್ರತಿದಿನ 2 ರೌಂಡ್ಸ್ ಇರುತ್ತೆ, ಬೆಳಗ್ಗೆ 12 ಗಂಟೆಗೆ, ಸಂಜೆ 4 ಗಂಟೆಗೆ. ಅದು ನಾನು ಕವರ್ ಮಾಡ್ತಾ ಇದ್ದೆ. ಸೊ ಇದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಸೊ ಹೀಗೆ ಒಂದು ದಿವಸ ನಾನು ಸುತ್ತಾಗ್ತಾ ಥರ್ಡ್ ಫ್ಲೋರಲ್ಲಿ ವಿಧಾನಸೌಧ 3ನೇ ಮಹಡಿಯಲ್ಲಿ ಮಂತ್ರಿಗಳಿರೋ ಜಾಗ. ಎಲ್ಲ ಪತ್ರಿಕೆಯ ಪ್ರತಿನಿಧಿಗಳು ಬರ್ತಾರೆ, ಜೊತೆಯಾಗಿ ಹೋಗ್ತೀವಿ. ಸೊ ಹೋಗ್ಬಿಟ್ಟು ಒಂದು ಮಂತ್ರಿಯನ್ನು ನೋಡಿ ಅವ್ರ ಸುದ್ದಿ ಏನು ಅಂತ ಕೇಳಿ ನಮ್ಮ ಆಫೀಸಿಗೆ ಹೋಗಿ ಸುದ್ದಿ ಬರೆಯುವಂಥದ್ದು. ಅವತ್ತು ಹಾಗೆ ಬರ್ತಾ ಇದ್ವಿ. ನಾನು ರೌಂಡ್ಸ್ಗೆ ಹೋಗೋವರೆಗೆ ಒಂಥರ ನೇತೃತ್ವ ನಂದೇನೆ. ರಾಜಕೀಯ ವರದಿಗಾರಿಕೆಯಲ್ಲಿ ನಾನು ಅಹಂಕಾರದಿಂದ ಹೇಳಾರೆ ನನ್ನದೇ ನಾಯಕತ್ವ. 3ನೇ ಮಹಡಿಯಲ್ಲಿ ಬರ್ತಾ ಇದ್ದೆ. ಎಜುಕೇಷನ್ ಮಿನಿಸ್ಟರ್ ಚೇಂಬರ್ ಎದುರು ಇದೇ ಹುಡುಗಿ ನಿಲ್ತಿದ್ಲು. ಅವಳ ಕೈಯಲ್ಲಿ ಒಂದು ಪುಟ್ಟ ಮಗು ಇತ್ತು. ಅವಳು ಒಳಗೆ ಎಜುಕೇಷನ್ ಮಿನಿಸ್ಟರ್ ನೋಡಬೇಕು ಅಂತ ಹೇಳ್ತಾ ಇದ್ಲು. ಅಲ್ಲಿರುವ ಹೊರಗಡೆ ಕಾಯುವನು ಬಿಡ್ತಾ ಇರಲಿಲ್ಲ. ಒಂಥರ ಮುಖ ಬಾಡಿತ್ತು. ಪುಟ್ಟ ಮಗು. ಆ ಮಗು ಕೈ ಹಿಡಿದು ನಿಂತಿದ್ದಾಳೆ. ಸರಿ ಅಂತ ಅಂದ್ಕೊಬಿಟ್ಟು ನಾವು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋದ್ಮೇಲೆ ನನಗನ್ನಿಸ್ತು ಅವಳಿಗೇನೋ ಕೆಲಸ ಇರಬೇಕಲ್ಲ. ಈ ನನ್ನನ್ನು ಅವಳು ರಿಜೆಕ್ಟ್ ಮಾಡೋದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ನಿರ್ದಯದಿಂದ ವರ್ತನೆ ಮಾಡಬಾರ್ದಾಗಿತ್ತು. ನಾನು ಒಂದು ಮಾತು ಹೇಳಿದರೆ ಎಜುಕೇಷನ್ ಮಿನಿಸ್ಟ್ರಿಗೆ ನೋಡುವ ಅವಕಾಶ ಕಲ್ಪಿಸ್ಬೋದಾಗಿತ್ತು. ಅಷ್ಟು ರಾಜಕೀಯ ಪ್ರಭಾವ ನನಗೆ ಇತ್ತು. ಅಲ್ಲಿ ನಾನು ಬಂದ ತಕ್ಷಣ ಅವನು ಎದುರುಕಾಯಿ ನನ್ನ ನಮಸ್ಕಾರ ಕೂಡ ಮಾಡ್ದ. ಆಗ ನಾನು ಒಂದು ರೀತಿಯ ಹೆಮ್ಮೆಯಿಂದ, ಒಂದು ರೀತಿ ಪ್ರತಿಕಾರ ತೋರಿಸುವರಾಗಿ ಮುಂದೆ ಹೆಜ್ಜೆ ಇಟ್ಟು ಬಿಟ್ನಲ್ಲ. ಅವಳು ನೋಡಬೇಕು, ನನ್ನನ್ನು ತಿರಸ್ಕಾರ ಮಾಡಿದವಳು ಈಗ ನನ್ನ ವೈಭವವನ್ನು ನೋಡಬೇಕು ಅಂತ ನನಗನ್ನಿಸ್ತಾ. ಆ ದುರಹಂಕಾರ ನನ್ನ ಒಳಗಡೆ ಇತ್ತ. ಆ ಕಾರಣದಿಂದ ಅವಳನ್ನು ನೋಡಿದಿರುವಾಗೆ ನಾನು ಮುಂದೆ ಹೆಜ್ಜೆ ಇಟ್ಬಿಟ್ನ. ಹೀಗೆಲ್ಲ ಅನಿಸೋದಕ್ಕೆ ಪ್ರಾರಂಭ ಆಯಿತು. ಸ್ವಲ್ಪ ಮುಂದೆ ಹೋದ್ಮೇಲೆ ನಾನು ಅಂದ್ಕೊಂಡೆ, ನಾನು ಇಷ್ಟು ನಿರ್ದಯಿ ಆಗಬಾರ್ದು. ಅವಳಿಗೇನೋ ಕೆಲಸ ಇದ್ರೆ ಮಾಡಿಸ್ಕೊಡ್ಬೇಕಾದ್ದು ನನ್ನ ಜವಾಬ್ದಾರಿ. ಯಾಕೆಂದರೆ ಹಲವು ದಿನಗಳ ಕಾಲ ನಾವು ಜೊತೆಯಾಗಿ ಓಡಾಡಿದ್ದೀವಿ, ಕಾಫಿ ಕುಡಿದಿದ್ದೀವಿ, ನಕ್ಕಿದ್ದೀವಿ, ಹಂಚ್ಕೊಂಡಿದ್ದೀವಿ, ಮನಸ್ಸನ್ನು ಹಂಚಿ ಮಾತನಾಡಿದ್ದೀವಿ. ಅವಳು ಹೇಳಿದ್ದು ನಿಜ. 600 ರೂಪಾಯಿ ಏನಿದೆ ಅದು ಒಂದು ಸೀರೆ ತೆಗೆದುಕೊಳ್ಳೋದಕ್ಕಾಗಲ್ಲ ಅನ್ನೋದು ವಾಸ್ತವ ಸತ್ಯ. ನಾನು ವಾಸ್ತವ ಸತ್ಯವನ್ನು ನಾನು ಮರೆತುಬಿಟ್ಟು ನಾನು ಬಿಹೇವ್ ಮಾಡಿಬಿಟ್ನಲ್ಲ ಅಂತಲ್ಲ ನನಗನ್ನಿಸ್ತು. ಸರಿ ಅಂತ ವಾಪಸ್ ಬಂದೆ. ಎಲ್ಲ ಉಳಿದ ವರದಿಗಾರ ಮುಂದೆ ಹೋದ್ರು. ನನಗೆ ಒಳಗಡೆ ತಡೆಯೋಕ್ಕಾಗಿಲ್ಲ. ಐ ಡಿಡ್ ಎ ಮಿಸ್ಟೇಕ್ ಅಂತ ವಾಪಸ್ ಬಂದೆ. ಅದೇ ಎಜುಕೇಷನ್ ಮಿನಿಸ್ಟರ್ ಚೇಂಬರ್ ಎದುರುಗಡೆ ಬಂದೆ. ಆಕೆ ಇರಲಿಲ್ಲ. ಅಲ್ಲಿದ್ದ ಗನ್ ಮ್ಯಾನ್ ಏನಿದ್ದಾರೆ ಎದುರುಗಡೆ ಕಾಯ್ದು, ನನಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಅವನು ಬಸವಲಿಂಗಪ್ಪನವ್ರು ಗನ್ ಮ್ಯಾನ್ ಆಗಿದ್ದ. ಹಲವಾರು ಮಂತ್ರಿಗಳ ಗನ್ ಮ್ಯಾನ್ ಆಗಿರೋದ್ರಿಂದ ನನಗೆ ನಮಸ್ಕಾರ ಸರ್, ಬನ್ನಿ ಸರ್ ಅಂತ ಅಂದ. ಮೊನ್ನೆ ಸಾಹೇಬ್ರು ನೋಡ್ಬೇಕಾ ಸರ್ ಅಂದ. ಅದಕ್ಕಿಂತ ನಾನು ಹೇಳಿದೆ, ನಾನು ಸಾಹೇಬ್ರು ನೋಡೋದು ಸರಿ, ಈಗ ಬಂದಿದ್ದಿರಲ್ಲ ಒಬ್ಬರು ಹೆಣ್ಮಗಳು ನಿಂತಿದ್ಲಲ್ಲ, ನೀವು ಒಳಗೆ ಬಿಟ್ಟಿಲ್ವಲ್ಲ, ಏನದು? ಅವನು ಹೇಳಿದೆ, ಸರ್ ಇನ್ನೇನಲ್ಲ, ಅವರ ಯಜಮಾನರು ಟೀಚರ್ ಆಗಿದ್ದಾರೆ, ಅವರಿಗೆ ಏನೋ ಕಾಯಿಲೆ, ತುಂಬ ಕಾಯಿಲೆ ಅಂತೆ, ಟ್ರಾನ್ಸ್ಫರ್ ಕೇಳೋಕೆ ಬಂದಿದ್ದಾರೆ. ಹೆಣ್ಮಕ್ಳು ಕಷ್ಟ ಇದ್ದಂಗೆ ಅನಿಸ್ತಿತ್ತು ನನಗೆ. ಬಟ್ ಒಳಗಡೆ ಸಾಹೇಬ್ರು ಮೀಟಿಂಗ್ಲಿದ್ದರೆ ಬೈತಾರೆ ಅಂತ. ಸೊ ನಾನು ಕೇಳಿದೆ, ಅವು ಏನಾದರೂ ಅರ್ಜಿ ಕೊಟ್ಟಿದ್ದಾಳ ಅಂತ. ಇಲ್ಲ, ಅರ್ಜಿ ಕೊಟ್ಟಿಲ್ಲ ಸರ್, ಹಾಗೆ ಕಳಿಸ್ಬಿಟ್ಟೆ. ನನಗೆ ಯಾರೋ ಬಂದು ಎದೆ ಮೇಲೆ ಒದ್ದಂತೆ ಆಗೋಯ್ತು. ನನ್ನ ಇಡೀ ಬದುಕಿನ ಮೌಲ್ಯಗಳನ್ನೆಲ್ಲ ನಾನು ಕಳೆದುಕೊಂಡ್ಬಿಟ್ಟೆ ಒಂದು ಕ್ಷಣದಲ್ಲಿ. ನಾನು ಅವಳ ಯಜಮಾನನಿಗೆ ಅವನ ಟ್ರಾನ್ಸ್ಫರ್ ಇದ್ದರೆ ನಾನು ಮಾಡಿಸ್ಕೊಡ್ಬೇಕಾಗಿತ್ತು ಮನುಷ್ಯನಾಗಿ. ನಾನೊಂದು ಮಾತು ಹೇಳಿದರೆ ಎಜುಕೇಷನ್ ಮಿನಿಸ್ಟ್ರು ಹಾಕ್ತಿರಲಿಲ್ಲ ಅಂತ ನನ್ನ ಮೇಲೆ ನನಗೊಂಥರ ತಿರಸ್ಕಾರ ಭಾವ ಬರೋದಕ್ಕೆ ಶುರುವಾಯಿತು. ಸರಿ ಅಂತ ಅವಳು ನೋಡೋಣ ಅಂತ ಹೇಳ್ಬಿಟ್ಟು ನಾನು 3ನೇ ಮಹಡಿ ಪೂರ್ಣ ಸುತ್ತಾಕಿದೆ. ಇರಲಿಲ್ಲ ಅವಳು. 2ನೇ ಮಹಡಿ ಸುತ್ತಾಕಿದೆ. ಇಡೀ ವಿಧಾನಸೌಧ ಸುತ್ತಾಕಿದೆ. ವಿಧಾನಸೌಧ ಹೊರಗಡೆ ಬಂದೆ, ಬಸ್ ಸ್ಟ್ಯಾಂಡಿಗೆ ಗೊತ್ತರ ಹೋಗಿ ನೋಡಿದೆ. ಆಕೆ ನನಗೆ ಕಂಡೇ ಇಲ್ಲ. ಬಟ್ ಇಡೀ ಈ ಘಟನೆಯಲ್ಲಿ ನನ್ನ ಕ್ರೌರ್ಯ ಇದೆಯಲ್ಲ, ನನ್ನ ಒಳಗಡೆ ಇರುವ ಕ್ರೌರ್ಯದ ದರ್ಶನ ನನಗೆ ಆಗೋಯ್ತು ಅವತ್ತು. ನಂತರ ಏನಾಯಿತು ಗೊತ್ತಿಲ್ಲ. ನಾನು ನಂತರ ಕೂಡ 1-2 ದಿನದ ನಂತರ ಬಂದು ಎಜುಕೇಷನ್ ಮಿನಿಸ್ಟರ್ ನೋಡಿ, ಹೀಗೆ ಯಾರಾದರೂ ಅರ್ಜಿ ಕೊಟ್ಟಿದ್ದಾರಾ ಅಂತ ಕೇಳಿದೆ. ಯಾರೂ ಅರ್ಜಿ ಕೊಟ್ಟಿರಲಿಲ್ಲ. ನಾನು ಈಗಲೂ ಕೂಡ ಆಕೆ ಮಗ ಬಹುಮಟ್ಟಿಗೆ ದೊಡ್ಡದವನಾಗಿರ್ತಾನೆ, ಕೈ ಹಿಡಿದು ನಿಂತವನು ದೊಡ್ಡವನಾಗಿ ಎಜುಕೇಷನ್ ಮಾಡಿ ಅಮ್ಮನ ಅಪ್ಪನ ನೋಡ್ಕೊತಾ ಇರ್ಬೋದು ಅಂತ ನನಗೆ ಅನಿಸುತ್ತೆ.
ಅಪ್ಪನವರು ಇದ್ದಿರ್ಬೋದು, ಏನೋ ರೋಗ ಏನಾಗಿತ್ತು ಗೊತ್ತಿಲ್ಲ. ಬಟ್ ಇದು ನಮ್ಮ ಒಳಗಿನ ಕ್ರೌರ್ಯ ನನಗೆ, ಈ ವಿಧಾನಸೌಧ ನನಗೆ ಹಲವು ರೀತಿಯ ಪಾಠಗಳನ್ನ ಕಲಿಸಿದೆ, ಬದುಕಿನ ಸತ್ಯಗಳನ್ನು ತೋರಿಸಿದೆ. ನಾನು ನನ್ನ ಬಗ್ಗೆ ಆಲೋಚನೆ ಮಾಡುವುದನ್ನು ನನಗೆ ವಿಧಾನಸೌಧ ಬಹಳ ರೀತಿದಿರುತ್ತೆ. ಇನ್ನೊಂದು ಘಟನೆ ವಿಧಾನಸೌಧದ್ದು ಹೇಳ್ಬೇಕು. ಇವತ್ತು ವಿಧಾನಸೌಧ ಹೇಳಿ ಮುಗಿಸ್ಬಿಡ್ತೀನಿ. ನಾನು ಈ ನಾರ್ತ್ ಗೇಟ್ ಏನಿದೆ ಅದು ಪತ್ರಕರ್ತರು ಬರೋ ಗೇಟ್. ನೀವು ನಾರ್ತ್ ಗೇಟ್ ಲಿಫ್ಟ್ ಹತ್ತ ಮೇಲೆ ಬಂದರೆ ಅಲ್ಲಿ ಪತ್ರಕರ್ತರ ಕೊಠಡಿ ಇರುತ್ತೆ. ಯೂಶ್ವಲಿ ಮೊದಲು ಬಂದು ಪತ್ರಕರ್ತರಲ್ಲ ಅಲ್ಲೇ ಕೂತಿರ್ತಾರೆ. ನಂತರ ಯಾವುದೋ ಮಂತ್ರಿಗಳ ಪತ್ರಿಕಾಗೋಷ್ಠಿ ರೌಂಡ್ಸು ಅದಕ್ಕೆ ಇದಕ್ಕೆ ಹೋಗ್ತಿರ್ತಾರೆ. ನಾನು ಹಾಗೆ ಅಲ್ಲಿ ಬರ್ತಾಯಿದ್ದು ಸ್ವಾಭಾವಿಕ. ಹೀಗೆ ಬರ್ತಿದ್ದಾಗ ಆ ನಾರ್ತ್ ಗೇಟ್ನಲ್ಲಿ ಯಾರು ಲಿಫ್ಟ್ ಆಪ್ರೇಟರ್ ಇದ್ದಾನೆ ಅವನು ಪ್ರತಿದಿನ ನಾನು ನಮಸ್ಕಾರ ಮಾಡ್ತಾಯಿದ್ದೆ. ನನಗೆ ಹೆಮ್ಮೆ, ನನ್ನನ್ನು ರಿಕಗ್ನೈಸ್ ಮಾಡೋರು ಇದಲ್ಲ. ಆಗಲ್ಲ ಟಿ ವಿ ಗಿವಿ ಇರ್ದಿರ ಕಾಲ ಕಟ್ರಿ, ಭಾಳ ಹೆಮ್ಮೆ. ಪ್ರತಿದಿನ ನಮಸ್ಕಾರ ಮಾಡೋದು ನಾನು ಭಾಳ ಒಂಥರ, ಅದು ನನ್ನ ಅಹಮಿಕೆಯನ್ನು ಜಾಸ್ತಿ ಮಾಡ್ತಿತ್ತು. ನಮಸ್ಕಾರನ ಸ್ವೀಕರಿಸಿ ಹೋಗುವಂಥದ್ದು ಹೀಗೆ ನಡೀತಾ ಇತ್ತು. ಒಂದು ದಿವಸ ಅಂತ ನನ್ನ ಹತ್ರ ಕೇಳಿದೆ, ಏನೂ ಇಲ್ವಾ ಅಂದ. ಏನೂ ಇಲ್ಲ, ನನಗೆ ಅರ್ಥ ಆಗಿಲ್ಲ. ಏನೂ ಇಲ್ಲ ಅಂದರೆ ಏನ್ರಿ ಅಂತ ಕೇಳಿದೆ ನಾನು. ಮಂತ್ರಿಗಳ ಜೊತೆ ಲಿಫ್ಟ್ನಲ್ಲಿ ಹೋಗ್ತೀರಿ, ಮುಖ್ಯಮಂತ್ರಿಗಳ ಜೊತೆ ಹೋಗ್ತೀರಿ, ಶಾಸಕರ ಜೊತೆ ಲಿಫ್ಟ್ನಲ್ಲಿ ಮೇಲೆ ಹೋಗ್ತೀರಿ, ನಮ್ಮನ್ನು ನೋಡ್ಕೊಳ್ಳೋದು ಬೇಡವಾ ಅಲ್ಲ. ನಿಮ್ಮನ್ನು ನೋಡ್ಕೊಳ್ಳೋದು ಅಂದರೆ ಏನು ದುಡ್ಡು ಕೊಡಬೇಕು ಸಾರ್ ಅಂದ. ನಾವು ಮಂತ್ರಿಗಳ ಜೊತೆ ಶಾಸಕರ ಜೊತೆ ಓಡಾಡ್ತಾ ಇದ್ದಿದ್ದು ನಿಜ, ಆದರೆ ನಾವು ಚಿತ್ರಾನ್ನದ ಗಿರಾಕಿಗಳು. ನಮಗೆ ಊಟಕ್ಕೆ ಇರ್ತಿರ್ಲಿಲ್ಲ, ತಿಂಡಿಗೆ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ನಮ್ಗೆ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ಬರಬೇಕು? ನಾನು ಹೇಳಿದೆ, ನೋಡಪ್ಪ ನನ್ನ ಹತ್ರ ದುಡ್ಡಿಲ್ಲ ಕಣೆ. ಏನು ರೀ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ, ಯಾವುದೋ ಒಂದೆರಡು ಕೇಸು ಮಾಡಿಬಿಟ್ಟು ಲಕ್ಷ ಬರುತ್ತೆ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಿ ಅಂತ ಹೇಳ್ಬಿಟ್ಟು ಅವನು ನನ್ನನ್ನು ಗದರಿಸುವ ರೀತಿ ಮಾತನಾಡ್ದ. ಸರಿ ಓಕೆ ಅಂತ ಹೋದೆ. ಆದರೆ ಬರೆದಿದ್ದ ಅದು ಬೆಳವಣಿಗೆ ಏನು ಗೊತ್ತಾ, ಆ ಥರ ನಮಸ್ಕಾರ ಮಾಡೋದೇ ಬಿಟ್ಬಿಟ್ಟ. ನಾನು ಬಂದರೆ ಅವನು ನನ್ನ ಕಡೆ ನೋಡ್ತಿರ್ಲಿಲ್ಲ, ಅಥವಾ ಲಿಫ್ಟ್ನಲ್ಲಿ 8 ಜನಕ್ಕಿಂತ ಜಾಸ್ತಿ ಇದ್ದರೆ ಹೊರಗಡೆ ನಿಂತ್ಕೊಳ್ಳಿ ಅನ್ನುವಾಗೆ ಸನ್ನೆ ಮಾಡ್ತಿದ್ದ. ಬೇರೆಯವ್ರನ್ನೆಲ್ಲ ಬಿಟ್ಟ ಮೇಲೆ ನಂತರ ನಾನು ಹೋಗಬೇಕಾಗಿತ್ತು. ನಾನು ದುಡ್ಡು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೆ ಅವನು ತಿರಸ್ಕಾರ ಮಾಡಿಬಿಟ್ಟ. ಇನ್ನೊಂದು ಘಟನೆ ಹೇಳಬೇಕು. ನಾನು ಹೀಗೆ ಒಂದು ದಿವಸ ವಿಧಾನಸೌಧದಲ್ಲಿ ಬರ್ತಾ ಇದ್ದೆ. 3rd ಫ್ಲೋರ್ನಲ್ಲಿ ಪ್ರೆಸ್ ರೂಮ್ ಎದುರುಗಡೆ ನಿಂತಿದ್ದೆ. ಒಬ್ಬ ವ್ಯಕ್ತಿ ಬಂದ. ನಮಸ್ಕಾರ ಸರ್ ಅಂದ. ನಮಸ್ಕಾರ. ನಾನೊಂದು ಕೆಲಸ ಆಗಬೇಕು ಸರ್ ಅಂದ. ಏನು ಹೇಳಿ? ಏನಲ್ಲ, ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಟೆಂಡರ್ ಆಗಿದ್ದೀನಿ ಲಾಸ್ಟ್ 10 ಇಯರ್ಸಿಂದ. ಸಂತೋಷ. ಈಗ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಸರ್, ನೀವು ಒಂಚೂರು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಡ್ಬೇಕು ಅಂತ. ನಾನು ಹೇಳಿದೆ, ನಾನು ಅಂಥ ಕೆಲಸ ಮಾಡಲ್ಲ ಸರ್ 3 ಲಕ್ಷ ಕೊಡ್ತೀನಿ ಅಂತ. ಇಟ್ ವಾಸ್ ಶಾಕಿಂಗ್ ಫಾರ್ ಮೀ. ಒಬ್ಬ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಬ್ಬ ಅಟೆಂಡರ್, ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು 15-20 ವರ್ಷಗಳ ಹಿಂದೆ, ಅವನು 3 ಲಕ್ಷ ರೂಪಾಯಿ ಕೊಡುವುದಕ್ಕೆ ಸಿದ್ಧ ಇದ್ದಾನೆ ಅಂತಂದರೆ ಅಬ್ಬಾ ಶಿವ ಅಂತ ಅನಿಸ್ಬಿಡ್ತು ನನಗೆ. ನಾನು ಹೇಳಿದೆ, ಕೆಲಸ ನಿಮಗೆಲ್ಲ ಬದುಕಕ್ಕೆ ಬರಲ್ಲ ಸಾರ್ ಅಂದ ಅವನು. ಅದು ನಿಜ ಇರ್ಬೋದು, ಬದುಕೋದಕ್ಕೆ ಬರಲ್ಲ ಅಂತಂದರೆ ಬೇರೆಯವ್ರ ನಿರೀಕ್ಷೆ ಅಂತ ನಾವು ಬದುಕಲ್ಲ ಅಂತ. ಆದರೆ ಅವರೆಲ್ಲರಿಗಿಂತ ಹೆಚ್ಚಿನ ಸಂತೋಷ ನಮ್ಮಂಥವ್ರಿಗೆ ಇರುತ್ತೆ ಅನ್ನುವ ಅರಿವು ಕೂಡ ಅವರಿಗಿರಲ್ಲ. ಫೈನ್, ಹೀಗೆ ಆಯಿತು. ಸರಿ ಅವನು ಹೋದ. ಮತ್ತು ಒಂದು 5-6 ದಿನದ ನಂತರ ಅವನು ಅದೇ ಪ್ರೆಸ್ ರೂಮ್ ಹತ್ರ ನಿಂತಿದ್ದ. ನಾನು ಬಂದೆ. ನಮಸ್ಕಾರ ಸಾರ್ ಅಂತ. ನನ್ನ ಟ್ರಾನ್ಸ್ಫರ್ ಆಯಿತು ಸಾರ್ ಅಂತ. ಸೊ ಹೌದಾ, ಸಂತೋಷ ಕಂಡ್ರಿ ಅಂದೆ. ಒಬ್ಬ ಜರ್ನಲಿಸ್ಟ್ ಹೆಸರು ಹೇಳಿದ, ಇವ್ರು ಮಾಡಿಸ್ಕೊಟ್ರು ಸರ್, ಅವರಿಗೆ ನಾನು 3 ಕೊಟ್ಟೆ ಸರ್ ಅವರಿಗೆ ಅಂತ. ಮತ್ತೆ ಯಾರೋ ಬಂದು ಚಪ್ಪಲಿ ನನ್ನ ತಲೆಯಲ್ಲಿ ಹೊಡೆದಂಗಾಯಿತು. ಅದಾದಮೇಲೆ ಸೇರಿಸ್ದ, ನೀವೆಲ್ಲ ಹಿಂಗೆ ಇರೋದು ಸರ್, ನಿಮ್ಗೆ ಬದುಕಕ್ಕೆ ಬರಲ್ಲ ಅಂದ. ನಮಗೆ ಬದುಕೋದಕ್ಕೆ ನನಗೆ ಬರಲ್ಲ ಅನ್ನೋದಕ್ಕೆ ನಾನು ದುಃಖ ಪಟ್ಲು, ಅಥವಾ ನಮ್ಮ ಪತ್ರಿಕೋದ್ಯಮಿಗಳು ಒಬ್ಬ ಅಟೆಂಡರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ 3 ಲಕ್ಷ ತಗೊಂಡು ಹಿರಿಯ ಪತ್ರಿಕೋದ್ಯಮಿಗಳು ಈ ಕೆಲಸ ಮಾಡ್ತಾರಲ್ಲ ಅನ್ನೋದಕ್ಕೆ ದುಃಖ ಪಟ್ಲು. ನನಗೆ ಅರ್ಥನೇ ಆಗಿಲ್ಲ. ಭಾಳ ಶಾಕ್ ಆಗೋಯ್ತು, ಪತ್ರಿಕೋದ್ಯಮ ಈ ಹಂತಕ್ಕೆ ಬಂತಲ್ಲ ಅಂತ. ಇದಾದಮೇಲೆ ಇನ್ನು ಬಿಡಿ, ಈಗ ಇದೆಲ್ಲ ಹೇಳಿದರೆ ಯಾರಿಗೂ ಶಾಕಿಂಗ್ ಕೂಡ ಆಗಲ್ಲ. ಯಾರೋ ಟ್ರಾನ್ಸ್ಫರ್ ಮಾಡಿದ್ರಂತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಯಾವ ಪತ್ರಿಕೋದ್ಯಮಿ ಇನ್ವಾಲ್ವ್ ಆಗಿದ್ದಾನಂತೆ, ಇನ್ಯಾವುದೋ ಪತ್ರಿಕೋದ್ಯಮಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸೇ ಮಾಡ್ತಾನಂತೆ, ಲೇಔಟ್ ಮಾಡ್ತಾನಂತೆ, ಒಂದಿಷ್ಟು ವಿದೇಶಿ ಕಾರ್, ಇದೆಲ್ಲ ಶಾಕ್ ಮಾಡೋಕ್ಕೆ ಕೊಡಲ್ಲ. ಯಾಕಂದರೆ ಬಟ್ ಆ ಕಾಲದ ಘಟ್ಟದಲ್ಲಿ ನಮಗೆ ಶಾಕ್ ಕೊಡ್ತಿತ್ತು. ಇಂಥ ಶಾಕ್ಗಳು, ಆಘಾತಗಳೇನಿವೆ, ಅದನ್ನು ನಾನು ನಂಬಿರುವುದು ಒಂದು ಕಲ್ಲನ್ನು ಒಬ್ಬ ಶಿಲ್ಪಿ ಕಡಿದು ಒಂದು ಮೂರ್ತಿಯನ್ನು ಸಿದ್ಧಪಡಿಸ್ತಾನಲ್ಲ ಹಾಗೆ. ಇಂಥ ಆಘಾತಗಳನ್ನು ನೋಡ್ತಾ ಬಂದರೂ ಕೂಡ ನನಗೆ ಬದಲಾವಣೆ ದೌರ್ಬಲ್ಯ ಇರಬೇಕು. ಅದು ಪ್ರಾಮಾಣಿಕತೆಯೇ ನನ್ನ ದೌರ್ಬಲ್ಯ ಅಂತ ನನಗೆ ಭಾಳ ಸಂದರ್ಭದಲ್ಲಿ ಅನ್ನಿಸೋದು ಉಂಟು.
ಪ್ರಾಮಾಣಿಕತೆ ದೌರ್ಬಲ್ಯ ಆಗಕೂಡದು, ಪ್ರೀತಿ ದೌರ್ಬಲ್ಯ ಆಗಕೂಡದು. ಪ್ರಾಮಾಣಿಕತೆ ಮತ್ತು ಪ್ರೀತಿ ಎರಡು ದೌರ್ಬಲ್ಯ ಆದ ತಕ್ಷಣ ಮನುಷ್ಯ ಭಾಳ ಕಷ್ಟ, ಅದು ಗುಣ ಆಗಬೇಕು. ಬಟ್ ನನಗೆ ಭಾಳ ಸಂದರ್ಭದಲ್ಲಿ ಇದು ನನ್ನ ದೌರ್ಬಲ್ಯ ಅಂತ ಅನ್ನಿಸ್ತಾ ಇದೆ. ಸೊ ಬದುಕಿಗೆ ನಡೀತಾ ಇತ್ತು, ವಿಧಾನಸೌಧ ಕವರೇಜು ಅದು ಇದು ನಡೀತಾ ಇತ್ತು. ಸೊ ಈ ನಡುವೆ ಮುಂಜಾನೆಯ ಹಲವು ಅನುಭವಗಳು ನನ್ನನ್ನು ಬೆಳೆಸಿವೆ. ಪ್ರತಿಕ್ಷಣ ನನ್ನ ಒಡನಾಟಕ್ಕೆ ಬಂದವರೆಲ್ಲ ನನ್ನನ್ನು ಬೆಳೆಸಿದ್ದಾರೆ. ನನ್ನ ಆಲೋಚನಾ ಕ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರುವಂತೆ ಮಾಡಿದ್ದಾರೆ. ಹಳ್ಳಿಯ ಒಬ್ಬ ಮುಗ್ಧ ಹುಡುಗ ನಾಗರಿಕತೆ, ಇವತ್ತಿನ ನಾಗರಿಕತೆ ಕಲ್ಪನೆ ಇಲ್ದಿರ ನಮ್ದೆಲ್ಲ ಇವತ್ತಿನ ನಾಗರಿಕತೆ ಎಷ್ಟೇ ಬೆಳೆದ್ರು ಇವತ್ತಿನ ನಾಗರಿಕತೆ ಇದೆಯಲ್ಲ ಅದು ನಮಗೆ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗಲ್ಲ. ನಾವೊಂಥರ ಕಾಡಿನ ಜನ, ಕಾಡಿನಲ್ಲಿರುವಂಥವರು, ನೇರವಂತಿಕೆ ಜನ. ಸೊ ಅದು ದೌರ್ಬಲ್ಯ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನೇರವಾಗಿರುವಂಥದ್ದು, ಏನೇನು ಹೇಳಬೇಕೋ ಹೇಳುವಂಥದ್ದು, ನಮ್ಮ ತಪ್ಪುಗಳಿದ್ರೆ ತಕ್ಷಣ ಅದನ್ನು ಒಪ್ಪಿಕೊಂಡು ರಿಪೆಂಟ್ ಮಾಡುವಂಥದ್ದು, ತಪ್ಪಿಗೆ ಕ್ಷಮೆ ಯಾಚಿಸುವಂಥದ್ದು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳುವಂಥದ್ದು, ಇದೆಲ್ಲ ನನ್ನ ವ್ಯಕ್ತಿತ್ವದ ಭಾಗ ಆಗಿದೆ. ಅದು ನನ್ನೂರು ನನಗೆ ಕಲಿಸಿದ್ದು. ನನ್ನ ಸಿದ್ದಾಪುರ, ನನ್ನ ಬಳುಗುಡಿ, ನನ್ನ ಉತ್ತರ ಕನ್ನಡ, ಅಲ್ಲಿನ ಪಶ್ಚಿಮ ಘಟ್ಟ, ಅಲ್ಲಿನ ನದಿ, ಅಲ್ಲಿನ ಪಕ್ಷಿಗಳು, ಅಲ್ಲಿನ ಪ್ರಾಣಿಗಳು, ಅಲ್ಲಿ ಹಲವು ಕಾಲ 10 ಕಿಲೋಮೀಟರ್ ನಡೆದು ಹೋಗ್ತಾ ಇದ್ದದ್ದು, ಅಲ್ಲಿಯ ಯಕ್ಷಗಾನ, ಅಲ್ಲಿನ ತಾಳಮದ್ಲೆ, ಇದೆಲ್ಲ ನಮ್ಮ ವ್ಯಕ್ತಿತ್ವವನ್ನು, ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ ಅನಿಸುತ್ತೆ. ಅದ್ರ ಜೊತೆಗೆ ನಮ್ಮ ಕುಟುಂಬದ ಹಿನ್ನೆಲೆ, ಅದು ಪ್ರಾಮಾಣಿಕವಾಗಿ ಬದುಕಬೇಕು ಅನ್ನೋದು ಅದು ಕಲಿಸಿರ್ಬೇಕು. ಆದ್ದರಿಂದ ನನಗಿದೆಲ್ಲ ನಾನು ತುಂಬ ಸಂತೋಷವಾಗಿದ್ದೇನೆ. ಸಂತೋಷ ನನ್ನ ಒಳಗಡೆ ಇದೆ. ನಾನು ಸಂತೋಷ ಹೊರಗಡೆ ಹುಡುಕ್ಲಾರೆ, ನಾನು ಒಳಗಡೆ ಹುಡುಕ್ತೀನಿ. ಅಂಥ ಸಂತೋಷ ಇದೆ. ಆದರೆ ಜಗತ್ತಿನ ಭಾಳ ಜನ ಹೇಳ್ತಾರೆ ನಿನಗೆ ಬದುಕೋದಕ್ಕೆ ಬರಲ್ಲ ಅಂತ, ನಿನಗೆ ಬದುಕಕ್ಕೆ ಬರಲ್ಲ, ನೀನು ದಡ್ಡ, ನೀನು ಸರಿ ಇಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಅದು ನಿಜ ಇರಬೇಕು. ಆದರೆ ಅದು ನಿಜ ಆಗಿದ್ರೂ ಕೂಡ ನಾನು ದುಃಖ ಪಡಲಾರೆ. ಯಾಕಂದರೆ ನಾನು ಒಳಗಡೆ ಸಂತೋಷದಲ್ಲಿದ್ದೀನಿ. ನಾನು ಏನನ್ನೋ ಮಾಡುವುದಕ್ಕೆ ಹೋಗಿ ಅಥವಾ ಜನರನ್ನು ಮೆಚ್ಚಿಸೋದಕ್ಕೆ ಹೋಗಿ ನನ್ನ ಒಳಗಿನ ಸಂತೋಷವನ್ನು ಕಳೆದುಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಆದಷ್ಟು ನನ್ನದು ಒಳಗಿನ ಪಯಣ, ಒಳಗಿನ ಸಂತೋಷ. ನಾನು ಬೇರೆಯವರ ತಪ್ಪು ಹುಡುಕೋದಕ್ಕಿಂತ ಮೊದಲು ನನ್ನ ತಪ್ಪನ್ನು ಹುಡುಕ್ತೀನಿ. ನಾನು ತಪ್ಪು ಮಾಡಿದ್ನ ಅಂತ ನಾನು ಕೇಳ್ಕೊತೀನಿ. ನಾನು ತಪ್ಪು ಮಾಡಿಲ್ಲ ಅಂದರೆ ಜಗತ್ತೇನು ಹೇಳಿದ್ರು ನಾನು ಕ್ಯಾರ್ ಮಾಡಲ್ಲ, ಅದೇ ರೀತಿ ಇರ್ತೀನಿ. ನನಗೆ ನಾನು ತಪ್ಪು ಮಾಡಿದ್ದೇನೆ ಅಂತ ಅನಿಸಿದ ದಿನ ನಾನು ಕುಗ್ಗೋಗ್ತೀನಿ. ಎನಿವೆ, ಇದಾಗಿತ್ತು ಇವತ್ತಿನ ನನ್ನ ಕಥೆ. ಮತ್ತೆ ಕಥೆಯನ್ನು ಮುಂದುವರಿಸ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ, ಶುಭ ವಿದಾಯ.